ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಯಾರು ದಯಮಾಡಿ ಇನ್ಮೇಲೆ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕೆಂದರೆ ನಾನು 40 ವರ್ಷಕ್ಕೂ ಹೆಚ್ಚು ಕಾಲ ಮಂತ್ರಿಯಾಗಿ, MLA ಆಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ಮೊದಲು ಶುರುವಿನಲ್ಲಿ ಇರಲಿಲ್ಲ ಅಷ್ಟೊಂದು, ಈಗ ಹೆಚ್ಚಾಗ್ತಾ ಇದೆ. ನೀವೆಲ್ಲ ಆರೋಗ್ಯ ಇಲಾಖೆಯನ್ನು ಬಯಸಿ ಬಂದಿರತಕ್ಕಂಥದ್ದು ಮಾನವೀಯತೆಯಿಂದ ಕೆಲಸ ಮಾಡಲಿಕ್ಕೋಸ್ಕರ. ಮಾನವೀಯತೆ ಇದೆಯಲ್ಲ, ಇದು ಬಹಳ ಮುಖ್ಯ. ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಬರಲ್ಲ, ಮಾನವೀಯತೆ ಒಂದೇ. ನಮ್ಮ ಮನುಷ್ಯ ಜಾತಿ ಇದೆಯಲ್ಲ, ಸ್ವಾರ್ಥಿಗಳು ನಾವು. ಕಾಯಿಲೆ ವಾಸ ಆಗುವವರೆಗೆ ಯಾವುದೇ ಜಾತಿ ಇರಲ್ಲ, ಕಾಯಿಲೆ ವಾಸಿ ಆದ ಮೇಲೆ ಜಾತಿ ಶುರುವಾಗುತ್ತೆ, ಧರ್ಮ ಶುರುವಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಶಸ್ತ್ರಚಿಕಿತ್ಸೆ ಇರ್ತದಲ್ಲ, ಆಗ ರಕ್ತ ಕೊಡಲೇಬೇಕು. ಆ ರಕ್ತ ಕೊಡುವಾಗ ಯಾವ ಜಾತಿಯವರಾದರೂ ರಕ್ತ ತಗೋತೀವಿ ಅಲ್ವಾ? ಶರೀರದ ಒಳಗಡೆಗೆ ತಗೋತೀವಿ. ಅವನು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಯಾವುದೇ ರಕ್ತ ಇಂಥ ಜಾತಿ ಅಂತ ಬರೆಯಲ್ಲ ರಕ್ತದ ಮೇಲೆ, ರಕ್ತ ಬಾಟ್ಲಿಗಳಲ್ಲಿ. ಆಮೇಲೆ ತಕೊಂಡ್ಮೇಲೆ ಕಾಯಿಲೆ ವಾಸಿ ಆದ್ಮೇಲೆ, ಶಸ್ತ್ರಚಿಕಿತ್ಸೆ ಮಾಡಿ ಅದು ಯಶಸ್ವಿ ಆದ್ಮೇಲೆ, ಆಮೇಲೆ ಹೊರಗಡೆ ಬಂದ್ಮೇಲೆ, ಕಾಯಿಲೆ ವಾಸಿಯಾಗಿ ಬಂದ್ಮೇಲೆ ನೀ ಯಾವ ಜಾತಿ, ಆ ಜಾತಿ, ಈ ಜಾತಿ ಅಂತ ಮಾಡ್ತೀವಿ. ಕಾಯಿಲೆ ಬಂದಾಗ ಜಾತಿ ಇರಲ್ಲ, ನೀವು ಕೆಲಸ ಮಾಡುವಾಗ ಜಾತಿ ಇರಲ್ಲ. ಹೊರಗಡೆ ಬಂದ್ಮೇಲೆ ನೀವೆಲ್ಲ ಜಾತಿ ಧರ್ಮ ಇದೆಯಲ್ಲ, ಇದು ವೈಯಕ್ತಿಕವಾದದ್ದು. ಇವು ಮನೆಯಲ್ಲೇ ಬಿಟ್ಟು ಹೊರಗಡೆಯಿಂದ ಬಂದು ಕೆಲಸ ಮಾಡೋದು. ಅದರಿಂದ ನೀವೆಲ್ಲರೂ ಕೂಡ, ನಾವು ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಲ್ವೇನಮ್ಮ? ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದನ್ನ ಚಾಚು ತಪ್ಪದೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಂದ ಮೇಲೆ ವಾಸಿ ಮಾಡ್ತಕ್ಕಂಥದ್ದು ಒಂದು ಭಾಗ, ಬರದ ರೀತಿ ನೋಡ್ಕೊಳ್ತಕ್ಕಂಥದ್ದೇ ಇನ್ನೊಂದು ಭಾಗ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಆರೋಗ್ಯ ಇಲಾಖೆ ಈಗ ನೀವು ಡಾಕ್ಟರ್ಗಳಷ್ಟೇ ಇಂಪಾರ್ಟೆಂಟು. ನರ್ಸ್ಗಳಿರ್ಬೋದು, ಡ್ರಗ್ಗಿಸ್ಟ್ಗಳು, ಡ್ರಗ್ ಇನ್ಸ್ಪೆಕ್ಟರ್ ಇರ್ಬೋದು, ಎಂಥದ್ದು ಈಗ ಫಾರ್ಮಸಿಸ್ಟ್ಗಳು, ಇವರೆಲ್ಲ ಯಾರೇ ಇರಲಿ, ರೋಗಿಗಳಿಗೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹುದ್ದೆಗಳು. ಅದರಿಂದ ನೀವು ಡಾಕ್ಟರ್ಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅಂತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ನೀವಿದ್ದೇ ಹೋದರೆ ಯಾವುದೇ ಆಸ್ಪತ್ರೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ಆರೋಗ್ಯ ಇಲಾಖೆಯನ್ನು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಗಳು ಎಷ್ಟು ಮುಖ್ಯನೋ ನೀವು ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೀನಿ. ಅದರಿಂದ ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ವರ್ತಿಸಬೇಕು ಅಷ್ಟೇ. ಮನುಷ್ಯರ ಜೀವನ ಜೊತೆ ಯಾವುದೇ ಕಾರಣಕ್ಕೆ ಚೆಲ್ಲಾಟ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥ ಕೆಲಸವನ್ನ
ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆರೋಗ್ಯ ಇಲಾಖೆ ಏನೇನು ಕೆಲಸ ಮಾಡಿದೆ ಅದನ್ನೆಲ್ಲ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವನ್ನೆಲ್ಲ ಮತ್ತೆ ವಿಚಾರ ಮಾಡಲಿಕ್ಕೆ ಹೋಗಲ್ಲ. ಮತ್ತೆ ಹರ್ಷಗುಪ್ತ ಅವರು ಕೂಡ ವಿಚಾರಗಳನ್ನ